ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ನೂತನ ವರ್ಷದಲ್ಲಿ, ನೂತನ ದಿನದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಸಭೆಯ ಪರವಾಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ನಾನು ಶುಭವನ್ನ ಕೋರ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ, ಈ ವರ್ಷಕ್ಕೆ ದೇವರು ಒಂದು ವಾಗ್ದಾನವಾಗಿ ಯಾವ ವಚನವನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡೋಣ. ಪ್ರಕಟಣೆಗಳು 3ನೇ ಅಧ್ಯಾಯ ಅದರ 8ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ಪ್ರಿಯರೇ, ದೇವರು ಈ ದಿನದಲ್ಲಿ ನಿಮಗೆ ಕೊಡ್ತಾ ಇರುವಂತ ವಾಗ್ದಾನದ ಮಾತು, ಈ ವರ್ಷಕ್ಕೆ ದೇವರು ಕೊಡ್ತಾ ಇರುವಂತ ವಾಗ್ದಾನದ ಮಾತು, ನಿನ್ನ ಮುಂದೆ ಒಂದು ಬಾಗಿಲನ್ನ ನಾನು ತೆರೆದಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಆ ಬಾಗಿಲನ್ನ ಯಾರು ಮುಚ್ಚಲು ಸಾಧ್ಯವಿಲ್ಲ ಎಂಬುದಾಗಿ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಈ ದಿನದಲ್ಲಿ ವಾಗ್ದಾನ ಮಾಡ್ತಾ ಇರುವಂತ ಮಾತು, ಈ ವರ್ಷಕ್ಕೆ ನಿಮಗೆ ಕೊಡ್ತಾ ಇರುವಂತ ವಾಗ್ದಾನದ ಮಾತು, ನಿನ್ನ ಮುಂದೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ, ಅದನ್ನ ಯಾರು ಮುಚ್ಚಲು ಸಾಧ್ಯವಿಲ್ಲ ಎಂಬುದಾಗಿ. ಯಾವುದು ಆ ಬಾಗಿಲು, ಏನು ಈ ಬಾಗಿಲು ಅಂದ್ರೆ ಏನಿದರ ಅರ್ಥ ಎಂಬುದಾಗಿ ನೋಡುವಾಗ, ನೋಡ್ರಿ, ಅನೇಕ ವಿಚಾರಗಳಲ್ಲಿ ನಾವು ಮುಂದೆ ಹೋಗಲು ನಾವೇನ್ ಮಾಡ್ತೇವೆ, ಪ್ರಯತ್ನ ಪಡ್ತೇವೆ. ಯಾವುದೋ ಒಂದು ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಾಗಿರ್ಬೋದು, ಮದುವೆಯ ವಿಚಾರದಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ಗೆ ನಾವು ಕೈ ಹಾಕ್ಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ಬೋದು. ಮಕ್ಕಳ ಎಜುಕೇಶನ್ ವಿಚಾರ ಆಗಿರ್ಬೋದು. ಹೀಗೆ ಅನೇಕ ಒಂದು ವಿಚಾರಗಳಲ್ಲಿ ನಾವು ಏನಾದ್ರೂ ಮಾಡ್ಬೇಕೆಂಬುದಾಗಿ ಮುಂದೆ ಹೋಗ್ತೇವೆ. ಕೊನೆಯದಾಗಿ ನಾವು ನೋಡುವಾಗ ಎಲ್ಲ ಕಾರ್ಯಗಳು ಅದು ಮುಚ್ಚಲ್ಪಡುವುದನ್ನ ನಾವು ನೋಡ್ತೇವೆ. ಆಗುತ್ತೆ, ಇನ್ನೇನು ಆಗುತ್ತೆ ಎಂಬುದಾಗಿ ನಾವು ಕಾಯ್ತಾ ಇರ್ತೇವೆ. ಇನ್ನೇನು ಕೊನೆಯದೆಲ್ಲ ಆಗುತ್ತೆ ಅನ್ನೋಷ್ಟರಲ್ಲಿ ಅದು ಆಗದೆ ಹೋಗುವುದನ್ನ ನಾವು ನೋಡ್ತೇವೆ. ಯಾವುದೋ ಒಂದು ಕಾರ್ಯ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಎಂಬುದಾಗಿ ವೇಟ್ ಮಾಡ್ತಾ ಇರ್ತೀವಿ. ಇನ್ನೇನು ಬಂದಾಯ್ತು, ಬರುತ್ತೆ, ಒಂದು ಕೊನೆಯ ಮೂಮೆಂಟ್ ಬಂದಿದೆ, ಬರುತ್ತೆ ಅನ್ನೋಷ್ಟರಲ್ಲಿ ಮತ್ತೆ ನಾವು ನೋಡುವಾಗ ಅದು ಶೂನ್ಯವಾಗಿ ಅದು ಬಾರದೆ ಹೋಗುವುದನ್ನ ನಾವು ನೋಡ್ತೇವೆ. ಇಂಥ ಒಂದು ಪರಿಸ್ಥಿತಿ ಕಳೆದ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ, ಈ ವರ್ಷಕ್ಕೆ ದೇವರು ಕೊಡ್ತಾ ಇರುವಂತ ವಾಗ್ದಾನದ ಮಾತು, ನಿಮ್ಮ ಮುಂದೆ ಯಾವ ಬಾಗಿಲು ಮುಚ್ಚಲ್ಪಟ್ಟಿತ್ತೋ ಆ ಬಾಗಿಲನ್ನ ನಜರೇತಿನ ಯೇಸು ಸ್ವಾಮಿಯು ಈ ವರ್ಷದಲ್ಲಿ ನಿಮಗೋಸ್ಕರ ತೆರೆಯುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹಾಲೆಲೂಯಾ. ನೋಡ್ರಿ, ನಾವು ಮಾಡ್ಬೇಕಾಗಿರುವಂತ ಒಂದೇ ಒಂದು ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ, ಬಾಯಿಂದ ನಾವು ಅರಿಕೆ ಮಾಡುವಂಥದ್ದು. ದೇವ್ರೇ, ನೀನ್ ನನಗೆ ವಾಗ್ದಾನ ಮಾಡಿದ್ಯಾ, ಈ ವರ್ಷದಲ್ಲಿ ನೀನ್ ನನಗೆ ವಾಗ್ದಾನ ಮಾಡಿದ್ಯಾ, ಇಗೋ ನಾನು ನಿನ್ನ ಮುಂದೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರು ಎಂಬುದಾಗಿ ಈ ವಾಗ್ದಾನ ಮಾಡಿದ್ಯಾ. ಖಂಡಿತವಾಗಿ ನೀನ್ ನನ್ನ ಜೀವಿತದಲ್ಲಿ ಇದನ್ನ ನೆರವೇರ್ಸಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕೆಲವು ವೇಳೆ ನಾವು, ದೇವರೇ, ಈ ಒಂದು ವಾಗ್ದಾನವನ್ನ ನಮ್ಮ ಜೀವಿತದಲ್ಲಿ ನೀನು ನೆರವೇರಿಸಿದ್ಯಾ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಸ್ತೋತ್ರ ಮಾಡುವಂತವ್ರಾಗಬೇಕು. ಹಾಲೆಲೂಯಾ. ನೋಡ್ರಿ, ಯಾವಾಗ ನಾವು ಸ್ತೋತ್ರ ಮಾಡ್ತೇವೋ ಇದನ್ನ ದೇವರು ಮಾಡ್ತಾರೆ, ಈ ಕಾರ್ಯವನ್ನ ಈ ವರ್ಷದಲ್ಲಿ ಮಾಡೇ ಮಾಡ್ತಾರೆ ಎಂಬುದಾಗಿ ನಾವು ಬಾಯಿಂದ ಆರಿಕೆ ಮಾಡೋದಾದ್ರೆ, ಖಂಡಿತವಾಗಿಯೂ ಪ್ರಿಯರೇ, ದೇವರು ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿಯೂ ಸಹನು ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಒಂದು ಚಿಕ್ಕದಾದ ಸಾಕ್ಷಿ ನಮ್ಮ ಮನೆ ಕುರಿತಾಗಿ ಹೇಳುವಾಗ, ನೋಡ್ರಿ, ನಮ್ಮ ಒಂದು ಮನೆಯು ನಾವು ಕಟ್ಟಿ ಅದನ್ನ ಇನ್ನೂ ಕಂಪ್ಲೀಟ್ ಮಾಡಲು ಆಗಿರ್ಲಿಲ್ಲ. ಆ ಒಂದು ಕಂಪ್ಲೀಟ್ ಮಾಡದೇ ಇರುವಂತ ಸಂದರ್ಭದಲ್ಲಿ ಒಬ್ಬ ಪ್ರವಾದಿಯವರು ವಾಗ್ದಾನ ಮಾಡಿದ್ರು, ನೀವು 40 ದಿನಗಳಲ್ಲಿ ಈ ಮನೆಯನ್ನ ನೀವು ಸಂಪೂರ್ಣವಾಗಿ ಫಿನಿಶ್ ಮಾಡಿ ಕಟ್ಟಿ ನೀವು ಗೃಹ ಪ್ರವೇಶ ಮಾಡುತ್ತೀರಾ ಎಂಬುದಾಗಿ. 40 ದಿನಗಳು ಮಾತ್ರವೇ. ಹಾಲೆಲೂಯಾ. ಆ ಒಂದು ಸಮಯದಲ್ಲಿ ನಮ್ಮ ಕೈಯಲ್ಲಿ ಯಾವುದೇ ಒಂದು ಹಣ ಆಗ್ಲಿ, ಯಾವುದೇ ಒಂದು ಅದಕ್ಕೆ ಬೇಕಾದಂತ ಒಂದು ವಸ್ತುಗಳನ್ನ ತೆಗೆದುಕೊಳ್ಳುವುದಕ್ಕೆ ನಮಗೆ ಏನು ಇರ್ಲಿಲ್ಲ. ಎಲ್ಲ ಫೈನಾನ್ಸ್ಗಳು ಎಲ್ಲ ಕ್ಲೋಸ್ ಆಗಿತ್ತು. ಆದ್ರೆ ಈ ವಾಗ್ದಾನ ಯಾವಾಗ ನಾವು ಹೊಂದಿಕೊಂಡೆವೋ ಆಗ ನಾನು ಮಾಡಿದಂತ ಒಂದು ಕಾರ್ಯ, ಕುಟುಂಬವಾಗಿ ನಾವೆಲ್ಲರೂ ಸೇರಿ ಮೊಣಕಾಲೂರಿ ಈ ವಾಗ್ದಾನವನ್ನ ಹಿಡಿದು ಪ್ರಾರ್ಥನೆ ಮಾಡಲು ನಾವು ಶುರು ಮಾಡಿದೆವು. ಉದಯ ಕಾಲದಲ್ಲಿ, ರಾತ್ರಿಯ ಜಾವದಲ್ಲಿ ಯಾವಾಗಲೂ ಸಹನು, ದೇವ್ರೆ, ನೀವು ವಾಗ್ದಾನ ಮಾಡಿದ್ದೀರಾ, 40 ದಿನದಲ್ಲಿ ಮನೆಯು ಕಂಪ್ಲೀಟ್ ಆಗುತ್ತೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಾ, ಇದನ್ನ ನಾನು ನಂಬುತ್ತೇನಪ್ಪ, ನೀನು ಖಂಡಿತವಾಗಿ ಹಾಗೆ ಮಾಡಲು ಸಮರ್ಥನಾಗಿದ್ಯಪ್ಪ ಎಂಬುದಾಗಿ ಕುಟುಂಬದವರೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡಲು ಶುರು ಮಾಡಿದೆವು. ಪ್ರಿಯರೇ, ದೇವರು ವಾಗ್ದಾನ ಮಾಡಿದ್ದಾರೆ ಎಂದರೆ ಖಂಡಿತವಾಗಿಯೂ
ಆತನು ಅದನ್ನು ನೆರವೇರಿಸಲು ಸಮರ್ಥನಾಗಿದ್ದಾನೆ. ಈ ಸೈತಾನನ ಮಾತುಗಳಿಗೆ ನಾವು ಕಿವಿಗೊಡದೆ ನಾವು ಯಥಾ ಪ್ರಕಾರ ನಾವು ಪ್ರಾರ್ಥನೆ ಮಾಡುವುದನ್ನ ಬಿಡಲೇ ಇಲ್ಲ. ದೇವರೇ, ನೀನು ವಾಗ್ದಾನ ಮಾಡಿದ್ಯಾ, ನೀನು ವಾಗ್ದಾನಕ್ಕೆ ನಂಬಿಗಸ್ತನು, ನಿನ್ನ ವಾಗ್ದಾನಗಳನ್ನ 1000 ತಲೆಗಳವರೆಗೂ ನೆನಪಿನಲ್ಲಿ ಇಟ್ಟುಕೊಂಡು ನೀನು ನೆರವೇರಿಸುವ ದೇವರಾಗಿದ್ಯಾ. ಇದನ್ನು ಸಹ ನೀನು ಮಾಡಲು ಶಕ್ತನಾಗಿದ್ದಿ, ನೀನು ಮಾಡಿದ್ಯಾ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು. ಯಾವಾಗ ನಾವು ಏನನ್ನ ನಾವು ಪಡೆದುಕೊಂಡಿದ್ದೇವೋ ವಾಗ್ದಾನವನ್ನ, ಅದನ್ನ ಮರೆಯದೆ ನಾವು ಪ್ರಾರ್ಥನೆಯಲ್ಲಿ ಯಾವಾಗಲೂ ಮಾಡಿದ್ದರ ನಿಮಿತ್ತ, ಹೇಗೆ ಪ್ರವಾದಿಯವರು 40 ದಿನದಲ್ಲಿ ಅದು ಕಟ್ಟಿ ಕಂಪ್ಲೀಟ್ ಆಗುತ್ತೆ ಎಂಬುದಾಗಿ ವಾಗ್ದಾನ ಹೇಳಿದ್ದರೋ, ಅದರ ಮೇರೆಗೆ ಬರೀ 40 ದಿನದಲ್ಲಿ ನಮ್ಮ ಮನೆ ಒಂದು ಕಂಪ್ಲೀಟ್ ಆಗಿ ಫಿನಿಶ್ ಆಗಿ, ನಾವು ಆ ದಿನದಲ್ಲಿ ಆ 40 ಡೇಸ್ 40th ಡೇ ಅಂದ್ರೆ 40ನೇ ದಿನದಲ್ಲಿ ಆ ಕೆಲಸ ಮಾಡುವಂತವ್ರು ಆ ಮನೆಯ ಡೋರನ್ನ ಇಟ್ಟು ಕೀ ನಮ್ಗೆ ಕೈಯಲ್ಲಿ ಕೊಟ್ರು. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ಪ್ರಿಯರೇ, ನೋಡ್ರಿ, ಖಂಡಿತವಾಗಿಯೂ ಆತನು ಮಾತು ಕೊಟ್ರೆ ಆತನು ತಪ್ಪುವ ದೇವರಲ್ಲ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಎಂಬುದಾಗಿ. ಹಾಲೆಲೂಯಾ. ಅದು ತಾಮಸವಾಗದು ಎಂಬುದಾಗಿ. ಹಾಲೆಲೂಯಾ. ಖಂಡಿತವಾಗಿಯೂ ಆತನ ವಾಗ್ದಾನಗಳು ಬಿದ್ದು ಹೋಗುವಂಥದ್ದಲ್ಲ. ನಿಮ್ಮ ಕಣ್ಣು ಮುಂದೆ ಈ ದಿನದಲ್ಲಿ ಯಾವುದೋ ಒಂದು ಬಾಗಿಲು ಮುಚ್ಚಲ್ಪಟ್ಟಿದೆ, ನೀವು ಯಾವುದೋ ಒಂದು ಕಾರ್ಯಕ್ಕಾಗಿ ತುಂಬಾ ಪ್ರಾರ್ಥನೆ ಮಾಡ್ತಿದ್ದೀರಾ, ಆದ್ರೆ ಅದು ಇದುವರೆಗೂ ತೆರೆಯಲು ಆಗಲಿಲ್ಲ, ಇದುವರೆಗೂ ಆ ಆಶೀರ್ವಾದವನ್ನ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ. ಹಾಗಾದ್ರೆ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಈ ವಾಗ್ದಾನವನ್ನ ನೀವು ಒಂದು ಪ್ರವಾದನಾತ್ಮಕವಾಗಿ ನೀವು ಸ್ವೀಕಾರ ಮಾಡ್ರಿ. ಈ ಒಂದು ವರ್ಷದಲ್ಲಿ ನನ್ನ ದೇವರು ನನಗೆ ಬೇಕಾಗಿರುವಂತ ಕಾರ್ಯವನ್ನ ಒದಗಿಸಿ ಕೊಡ್ತಾರೆ. ಈ ಒಂದು ಆಶೀರ್ವಾದದ ಬಾಗಿಲು ಯಾರು ಮುಚ್ಚಲು ಸಾಧ್ಯವಿಲ್ಲ. ನನ್ನ ಜೀವಿತದಲ್ಲಿ ನಾನು ಮದುವೆಯ ಆಶೀರ್ವಾದವನ್ನ ನಾನು ನೋಡುತ್ತೇನೆ. ನನ್ನ ಜೀವಿತದಲ್ಲಿ ನಾನು ಹೊಸ ಉದ್ಯೋಗವನ್ನು ನಾನು ಪಡೆದುಕೊಳ್ತೇನೆ. ನನ್ನ ಜೀವಿತದಲ್ಲಿ ಈಗ ನಾನು ಒಂದು ಎಜುಕೇಶನ್ ಅಲ್ಲಿ ನಾನು ಪಾಸ್ ಆಗ್ತೇನೆ, ಮುಂದಿನ ಹಂತಕ್ಕೆ ನಾನು ತಲುಪುತ್ತೇನೆ. ನನ್ನ ಜೀವಿತದಲ್ಲಿ ನಾನು ಒಂದು ಒಳ್ಳೆ ಬಿಸ್ನೆಸ್ನ ನಾನು ಶುರು ಮಾಡ್ತೇನೆ. ನನ್ನ ಜೀವಿತದಲ್ಲಿ ಸ್ಟಾಪ್ ಆಗಿರುವಂತ ಈ ಒಂದು ಕಾರ್ಯಗಳು ಆಶೀರ್ವಾದವಾಗಿ ನಾನು ಮತ್ತೆ ಶುರು ಮಾಡುತ್ತೇನೆ ಎಂಬುದಾಗಿ. ಹೀಗೆ ನೀವು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯದ ಕುರಿತಾಗಿ ನಿಮಗೆ ಅದು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಅನಿಸ್ತಿದ್ಯೋ, ಒಂದು ವೇಳೆ ಹಣಕಾಸಿನ ವಿಚಾರಗಳಾಗಿರ್ಬೋದು, ಇದು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಅನಿಸ್ತಿದ್ಯೋ, ನಿಮಗೆ ಬರಬೇಕಾಗಿರುವಂತ ಹಣವು ಬಾರದೆ ಸ್ಟ್ರಕ್ ಆಗಿ ಇರೋದಾದ್ರೆ, ನೀವು ಈ ಒಂದು ವಾಗ್ದಾನವನ್ನು ಸ್ವೀಕಾರ ಮಾಡ್ರಿ. ಖಂಡಿತವಾಗಿಯೂ ಆತನು ಈ ವರ್ಷದಲ್ಲಿ ತೆರೆದಿರುವ ಬಾಗಿಲನ್ನ ನಿಮ್ಮ ಮುಂದೆ ಇಟ್ಟಿದ್ದಾನೆ. ಅದನ್ನ ನೀವು ಸ್ವತಂತ್ರ ಮಾಡಿಕೊಳ್ಳ್ರಿ. ಒಂದು ವೇಳೆ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಇಷ್ಟು ವರ್ಷಗಳಾದ್ರೂ ನಮಗೆ ಮಕ್ಕಳಾಗಲಿಲ್ಲ ಎಂಬುದಾಗಿ ಯಾವ ಒಂದು ಕಾರ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ದೀರೋ, ಅದನ್ನ ನೀವು ನಂಬಿಕೆ ಇಟ್ಟು ಅರಿಕೆ ಮಾಡುವುದಾದ್ರೆ, ಖಂಡಿತವಾಗಿಯೂ ದೇವರು ನಿಮಗೆ ಈ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಒಂದು ಹೊಸ ಬಾಗಿಲನ್ನ ನಿಮ್ಮ ಮುಂದೆ ಆತನು ತೆರೆಯಲು ಇಷ್ಟವುಳ್ಳವನಾಗಿದ್ದಾನೆ. ಹಾಲೆಲೂಯಾ. ನೀವು ಇದನ್ನ ನಂಬ್ರಿ. ಹೌದು ದೇವರೇ, ನಾವು ಈ ಒಂದು ಆಶೀರ್ವಾದದ ಬಾಗಿಲನ್ನ ನಮ್ಮ ಮುಂದೆ ನೀನು ತೆರೆದಿದ್ಯಪ್ಪ, ನಿಮಗೆ ಸ್ತೋತ್ರವಾಗ್ಲಿ ಎಂಬುದಾಗಿ ನೀವು ಆತನಿಗೆ ನೀವು ಸ್ತೋತ್ರ ಸಲ್ಲಿಸಿ ಈ ವಾಗ್ದಾನವನ್ನ ಸ್ವಂತವಾಗಿ ನೀವು ಸ್ವೀಕಾರ ಮಾಡ್ರಿ. ಈ ಒಂದು ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ಆಗದೇ ಇರುವಂತ ಕಾರ್ಯಗಳು ಈ ವರ್ಷದಲ್ಲಿ ಆತನು ನಡೆಸಲು ಸಮರ್ಥನಾಗಿದ್ದಾನೆ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗ್ಲಿ. ತಂದೆ ಆದ ದೇವರೇ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮೆಯುಳ್ಳ ದೇವರು, ಮಹಿಮೆಯುಳ್ಳ ದೇವರಪ್ಪ, ಈ ಒಂದು ಸಮಯದಲ್ಲಿ ಸ್ವಾಮಿ ದೇವರೇ, ಯಾರೆಲ್ಲ ಕರ್ತನೆ ಕರ್ತನೆ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಅಪ್ಪ ನಿಮ್ಮ ವಾಗ್ದಾನವನ್ನ ಸ್ವೀಕಾರ ಮಾಡ್ತಿದ್ದಾರೋ, ಅವರ ಜೀವಿತದಲ್ಲಿ ಸ್ವಾಮಿ ಕಳೆದ ವರ್ಷದಲ್ಲಿ ಆಗದೇ ಇರುವಂತ ಕಾರ್ಯಗಳು ಈ ವರ್ಷದಲ್ಲಿ ನೆರವೇರಲಿ ಸ್ವಾಮಿ. ಅಪ್ಪ, ಕಳೆದ ವರ್ಷದಲ್ಲಿ ದೇವರೇ ಏನೆಲ್ಲ ಸ್ಟ್ರಕ್ ಆಗಿ ನಿಂತಿದ್ಯೋ ಅದೆಲ್ಲವೂ ಕರ್ತನೆ ಅಪ್ಪ ಈ ಒಂದು ವರ್ಷದಲ್ಲಿ ರಿಲೀಸ್ ಆಗ್ಲಿ ಸ್ವಾಮಿ. ನೂತನ ಬಾಗಿಲುಗಳು ಅಪ್ಪ ತೆರೆಯಲ್ಪಡಲಿ ಸ್ವಾಮಿ. ಅಪ್ಪ ದೇವರೇ, ಯಾವ ಕಾರ್ಯಗಳು ದೇವರೇ ಅವರ ಜೀವಿತಗಳಲ್ಲಿ ಅಪ್ಪ ಮುಚ್ಚಲ್ಪಟ್ಟಿದ್ಯೋ, ನಜರೇತಿನ ನಿನ್ನ ಅಧಿಕಾರಗಳ ನಾಮದಲ್ಲಿ ಅದು ತೆರೆಯಲ್ಪಡಲಿ ಸ್ವಾಮಿ. ಆಶೀರ್ವಾದ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಅಪ್ಪ ದೇವರೇ, ಅವರಿಗೆ ಬರಬೇಕಾಗಿರುವಂತ ನ್ಯಾಯವನ್ನ ನೀನು ಒದಗಿಸಿ ಕೊಡು ಸ್ವಾಮಿ. ಹಣಕಾಸನ್ನ ಒದಗಿಸಿ ಕೊಡು ಸ್ವಾಮಿ. ಹೊಸ ಜೀವಿತಗಳನ್ನ ಒದಗಿಸಿ ಕೊಡು ಸ್ವಾಮಿ. ಮಕ್ಕಳ ಒಂದು ಆಶೀರ್ವಾದವನ್ನ ಕೊಡು ಸ್ವಾಮಿ ದೇವರೇ. ಅಪ್ಪ, ಯಾರೆಲ್ಲ ಕರ್ತನೆ ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ರು ಅದೆಲ್ಲವನ್ನೇ ಸಹ ಈ ವರ್ಷದಲ್ಲಿ ದೇವರೇ ಅಪ್ಪ ನೀವು ಒದಗಿಸಿ ಕೊಡ್ರಿ ದೇವರೇ. ನೂತನ ಬಾಗಿಲುಗಳನ್ನ ಅವರ ಮುಂದೆ ತೆರೀರಿ ಸ್ವಾಮಿ. ಅಪ್ಪ, ಅದನ್ನ ಸ್ವತಂತ್ರ
ಸ್ವತಂತ್ರಿಸಿಕೊಳ್ಳುವ ಹಾಗೆ ನಿನ್ನ ಆಶೀರ್ವಾದಗಳು ಸ್ವಾಮಿ ಅವರ ಜೀವಿತದಲ್ಲಿ ಕೆಲಸಗಳು ಮಾಡಲಿ ತಂದೆ ಆದ ದೇವರೇ. ನಿನ್ನ ಆಶೀರ್ವಾದಗಳು ಸ್ವಾಮಿ ಅವರ ಜೀವಿತದಲ್ಲಿ ಒದಗಿ ಬರಲಿ ಸ್ವಾಮಿ. ಇದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇರುವಂತ ಎಲ್ಲ ಸೈತಾನ ಕಾರ್ಯಗಳು, ಅವನೆಲ್ಲ ಬಲ ಸಾಮರ್ಥ್ಯಗಳು, ಅವರ ಆಶೀರ್ವಾದಗಳನ್ನ ನೋಡದೆ ಕಾಣದೆ ಅನುಭವಿಸದೆ ಅಪ್ಪ ಸ್ಟ್ರಕ್ ಮಾಡಿರುವಂತ ಕರ್ತನೆ ಎಲ್ಲ ದುಷ್ಟನ ಕಾರ್ಯಗಳು, ಅವನ ಅಂಧಕಾರ ಶಕ್ತಿಗಳು ನಜರೇತಿನ ಯೇಸುವಿನ ಅಧಿಕಾರಗಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರವಾಗ್ಲಿ. ಈ ವರ್ಷದಲ್ಲಿ ದೇವರೇ ಅವರ ಆಶೀರ್ವಾದಗಳು ನೋಡುವ ಹಾಗೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಣಕಾಸು ಒದಗಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ ದೇವರಪ್ಪ, ಎಲ್ಲ ಆಶೀರ್ವಾದಗಳು ದೇವರೇ ನೀವು ಸುರಿಸಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ. ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವಾಗಿ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.